ಮಂಡ್ಯದವರು ಛತ್ರಿಗಳೆಂಬ ಡಿಕೆಶಿ ಹೇಳಿಕೆಯ ವಿಚಾರ ಡಿಕೆಶಿ ವಿರುದ್ಧ ಮಂಡ್ಯದ ಜನ ಸಿಡಿದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆಶಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಮಂಡ್ಯದ ಜನರಿಗೆ ಡಿಕೆಶಿ ಅವಮಾನವನ್ನ ಮಾಡಿದ್ದಾರೆ. ಇಂತಹ ದುರಹಂಕಾರಿಗೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ ಮಂಡ್ಯ ಜನರು ಮಾತನಾಡಿಕೊಳ್ತಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿರುದ್ಧವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊನ್ನೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರ ಪದಗ್ರಹಣದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಂಡ್ಯದವರ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಅಲ್ಲಿದ್ದಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಮ್ ಕೂತ್ಕೊಳ್ಳೋ, ಮಂಡ್ಯದವರೆಲ್ಲ ಛತ್ರಿಗಳು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಇದೇ ವಿಚಾರ, ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಕ್ಕರೆ ನಾಡಿನ ಜನರು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಎಲ್ಲರೂ ಇನ್ನ ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಹಿಡಿರವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ ಇಳಿಸಿ, ಏನು ಇಳಿಸ್ಬೇಕು. ಎಲ್ಲರೂ ಇನ್ನ ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿರುವಂತಹ ಮಾತು ದೊಡ್ಡ ಮಟ್ಟ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಂಡ್ಯದ ಜನರಂತೂ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದನ್ನು ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ನಾವು ಗಮನಿಸಬಹುದು. ಬಟ್ ಈ ಆಕ್ರೋಶ ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗುತ್ತಾ? ಅದರಿಂದ ಆಚೆಗೆ ಏನಾದರೂ ಪ್ಲಾನ್ಗಳಾಗಿದವ ಹೇಗೆ ಅಂತ ಹೇಳಿ ರೋಹಿತ್? ಪ್ರೇಮ್, ಡಿಕೆ ಶಿವಕುಮಾರ್ ಅವರು ಕಳೆದ 2 ದಿನಗಳ ಹಿಂದೆ ಏನು ಪದಗ್ರಹಣದ ವೇಳೆ ಆದಂತಹ ಈ ಒಂದು ಮಾತಿನಿಂದಾಗಿ ಮಂಡ್ಯ ಜನರಲ್ಲಿ ಒಂದ್ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತದೆ ಅಂತ ಹೇಳ್ಬೋದಾಗಿರುವಂತದ್ದು. ಅಂದ್ರೆ ಮಂಡ್ಯ ಜನರೆಲ್ಲರೂ ಕೂಡ, ಅಂದ್ರೆ ಮಂಡ್ಯ ಜನರು ಛತ್ರಿಗಳು ಅಂತೇಳಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಅಷ್ಟೇ ಕೂಡ ಬಿಜೆಪಿ ಈ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ದು, ಜೊತೆಗೆ ರೈತ ಸಂಘವು ಕೂಡ ಸೇರ್ಕೊಂಡಿತ್ತು. ಇದಾದ ನಂತರವಾಗಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಒಂದ್ ರೀತಿಯಾಗಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದೇ ಮೊದಲನೇ ಬಾರಿ ಅಲ್ಲ, ಕಳೆದ ಒಂದ್ 2-3 ಬಾರಿ ಕೂಡ ಮಂಡ್ಯದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಂಡ್ಯದವರ ವಿರುದ್ಧವಾಗಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಮಂಡ್ಯದವರು ಛತ್ರಿಗಳು ಅಂತ ಆಗ್ಲೂ ಕೂಡ ಹೇಳಿದ್ರು, ಮತ್ತೆ ಮಂಡ್ಯದವರು ತರಲೆಗಳು, ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ರು. ಆಗ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಅದೇ ರೀತಿಯಂತ ಆಕ್ರೋಶ ಡಿಕೆ ಶಿವಕುಮಾರ್ ಅವರ ಮೇಲೆ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋ ನಿಟ್ಟಿನಲ್ಲಿ ಕೂಡ 7 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಟ್ಟು, ಆದ್ರೆ ಇದೀಗ ಮಾಡ್ತಾ ಇರುವಂತಹ ಕೆಲಸಗಳಾದ್ರೂ ಏನು ಅನ್ನೋ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನ ವ್ಯಕ್ತಪಡ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲರೂ ಇನ್ನ ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಹಿಡಿರವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ ಇಳಿಸಿ, ಏನು ಇಳಿಸ್ಬೇಕು.